ಹೋದೇನೋ ಅಯ್ಯೋ ಹೋಗಪ್ಪ ವಿಷಯ ಏನಾಯ್ತು? ನಾನು ಹೋಗ್ಲಿಕ್ಕೆ ಕೆಲಸ ಆಗ್ಬೇಕು ಏನಾಯ್ತು? ನಾನು ಅಷ್ಟು ಸುಮ್ಮನೆಲ್ಲ ಹೋಗೋದಿಲ್ಲ ಹೋಗೋ ವಿಷಯ ತಿಳ್ಕೊಂಡೆ ಬಂದವ ಅದು ಹಾಗಲ್ಲ ಮತ್ತೆ ಅವಳು ಬಂದು ಹೇಳಿದ್ದೇನೆ ಗೊತ್ತಾ ಏನು? ಮದುವೆ ಅಂತ ಆದ್ರೆ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದ. ಹಾಗೆ ಹೇಳಿದ್ದ? ಹೌದಾ? ನೀನೇನ್ ತೀರ್ಮಾನ ಮಾಡಿದೀಯೋ? ನಾನು ತೀರ್ಮಾನ ಮಾಡ್ಕೊಂಡೆ ಬಂದೆ. ಏನು ಮದುವೆ ಅಂತ ಆದ್ರೆ ಅವಳನ್ನೇ ಅಂತ. ಆಕೆಯೇ ಸಿಗುವುದಿಲ್ಲ ಅಂತ ಆದ್ರೆ ಮತ್ತೆ ನಾನು ಬದುಕಲಾರೆ. ಆದ್ದರಿಂದ ಹಿಡಿದಿರಬಹುದಾದಂತ ಇದೇ ಕತ್ತಿಯಿಂದ ನಾನೇ ಹಿಡಿದುಕೊಂಡು ಸತ್ತೇ. ಪ್ರೀತಿಸಿದ ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಾಯುವ ಮನ ಮಾಡಿದೆ. ಮತ್ತೆ ಯಾಕಾಗಿ ಬದುಕಿದೆ ಹೇಳು ಹೇಮ? ಮತ್ತೊಬ್ಬರ ಸಾವನ್ನ ಕಂಡೇನು ವಿನಃ ಎಂತ ಪ್ರಸಂಗ ಬಂದರು ನಾನು ಸಾಯುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇವತ್ತು ಸಾಯುವುದಕ್ಕೆ ಮುಂದಾದೆ. ಯಾಕೆ ಇದು ನಾಟಕ. ಹಣದ ವಿಷಯವನ್ನು ತಿಳಿಯುವುದಕ್ಕಾಗಿ ಕಸ್ತೂರಿಯನ್ನು ಕಳೆದುಕೊಟ್ಟೆ. ಹೋದವ ಇಷ್ಟೊತ್ತಾದ್ರೂ ಬರಲಿಲ್ಲ. ಸಾಯ್ಲಿಕ್ಕೆ ಎಲ್ಲ ಸತ್ತ ಅಂತ ಗೊತ್ತಾಗಲಿಲ್ಲ. ವಿಷಯ ಏನಾಯ್ತು? ನಾನು ಹೋಗ್ಲಿಕ್ಕೆ ಕೆಲಸ ಆಗ್ಬೇಕು ಏನಾಯ್ತು? ನಾನು ಅಷ್ಟು ಸುಮ್ಮನೆಲ್ಲ ಹೋಗೋದಿಲ್ಲ ಹೋಗೋ ವಿಷಯ ತಿಳ್ಕೊಂಡೆ ಬಂದವ. ನೀನು ಹೇಳಿದಾಗೆ ಆ ಕಲ್ಯಾಣಗಿರಿಗೆ ಹೋದಿತ್ತು. ಏನಾಯ್ತು? ಹೋಗಿದ್ದಷ್ಟೇ ಅಲ್ಲ, ಆ ಹೇಮಮಾಲಿನಿಯನ್ನು ನೋಡಿದ್ದ. ನೋಡ್ದ್ಯಾ? ಹೌದಾ? ಹೋಗಿ ನೋಡಿದಾಗ ನನ್ನ ರೂಪರಾವಣಕ್ಕೆ ಮನಸೋತಿದ್ದ ಹೇಮಮಾಲಿನಿ. ಹೌದಾ? ನೀನು ಹಾಗಿದ್ದೆ ಹೀಗಿದ್ದೆ ಸಾಕ್ಷಾತ್ ಮಣುಮುಕ್ತನ ತರ ಇದ್ದೆ ಅಂತ ಹೇಳಿದ್ದೆ. ಹಾಗೆ ಹೇಳಿದ್ದ? ಮಣುಮುಕ್ತದಲ್ಲಿ ಎಲ್ಲಿ ಹೋಗ್ಲಿಕ್ಕೂ ಜಾಗ ಇದೆ. ಹಾಗೆ ಹೀಗೆ ಅಂತ ಒಳ್ಳೆ ಮಾಡಿದ್ದ ನಿನಗೆ. ಅಷ್ಟೇ ಅಲ್ಲ, ಮತ್ತೆ ಗುಟ್ಟಲ್ಲಿ ಬಂದು ಒತ್ತು ಕೊಟ್ಟಿದ್ದ ನನಗೆ. ನಿನ್ನಂತ ಅಂದ್ರೆ ನನ್ನಂತ ಮನುಷ್ಯ ತರ ಕಾಣುದಿಲ್ಲ. ಹಾಗಲ್ವ ಅಪಹಾಸ್ಯ ಮಾಡಿರ್ಬೇಕು ಕಸ್ತೂರಿ. ನಾನು ಅದೇ ತಿಳ್ಕೊಂಡಿದ್ದೆ. ಅವಳು ಅಪಹಾಸ್ಯ ಮಾಡಿದ್ರೆ ಅಂತ ತಿಳ್ಕೊಂಡೆ. ಅದು ಹಾಗಲ್ಲ. ಮತ್ತೆ ಅವಳು ಬಂದು ಹೇಳಿದ್ದೇನೆ ಗೊತ್ತಾ? ಏನು? ಮದುವೆ ಅಂತ ಆದ್ರೆ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದ. ಹಾಗೆ ಹೇಳಿದ್ದ? ಹೌದಾ? ನೀನೇನ್ ತೀರ್ಮಾನ ಮಾಡಿದೀಯೋ? ನಾನು ತೀರ್ಮಾನ ಮಾಡ್ಕೊಂಡೆ ಬಂದೆ. ಏನು? ಮದುವೆ ಅಂತ ಆದ್ರೆ ಅವಳನ್ನೇ ಅಂತ. ದರಿದ್ರದವರೇ ಪಡಪಾಯಿ ಹೋಗಿಲ್ಲ ಅಂತ ಅಂದ್ರೆ ನಾನು ಮದುವೆ ಆಗಬೇಕಾದಂತಹ ಹೇಮಮಾಲಿನಿಯನ್ನು ತಾನು ಮದುವೆ ಆಗಬೇಕು ಎಂಬುದಾಗಿ ಬಯಸ್ತಿ ಅಂತ ಆದ್ರೆ ಅದು ಹೇಗಾಯ್ತು ಗೊತ್ತಾ? ಆಕಾಶದಲ್ಲಿರುವಂತಹ ಚಂದ್ರನನ್ನ ಎಲ್ಲಿಯೋ ಬೀದಿಯಲ್ಲಿರ್ಬಹುದಾದಂತಹ ನಾಯಿ ಒಂದು ಬಯಸಿದಾಗ ಆಯ್ತು ಸತ್ತವನೇ. ಏನು? ಒಂದು ಮನೆಯಲ್ಲಿ ಯಜಮಾನ ಇಲ್ಲಂತಾಗಿ ಒಂದು ಶ್ವಾನನೆ ಮನೆ ಕಾಯಿ. ಆ ಶ್ವಾನನಿಗೆ ಇವತ್ತು ನಿನ್ನನ್ನು ಕಂಡಾಗ ಅರ್ಥ ಆಯ್ತು. ನೀನೊಬ್ಬ ನಿಯತ್ತಿಲ್ಲದ ನಾಯಿ ಎಂಬ ಹಾಗೆ ಉದ್ಯೋಗ ಅಂತ ಆದ್ರೆ ನೀನೊಬ್ಬ ಬಡವನಾದ್ರೂ ಕೂಡ ನಿನ್ನ ಸ್ನೇಹಿತನಾಗಿ ನಾನು ಮಾಡಿಕೊಂಡೆ. ಮಾತ್ರ ಅಲ್ಲ, ನಿನ್ನ ಬದುಕಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡಿಕೊಟ್ಟೆ. ಹೆಚ್ಚೇನು ನಿನ್ನ ಮೇಲಿನ ನಂಬುಗೆಯಿಂದ ನನ್ನವಳ ವಿಷಯವನ್ನು ತಿಳಿಯುವುದಕ್ಕಾಗಿ ಕಳುಹಿಕೊಟ್ಟೆ. ಆದರೆ ಇವತ್ತು ನೀನು ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದ. ನಂಬಿಕೆಯ ದ್ರೋಹಿಯಾದವ ನೀನು, ನಿಯತ್ತಿಲ್ಲದ ನಾಯಿಯಾದವ ನೀನು. ಆದ್ದರಿಂದ ನೀನೇ ನಿಯತ್ತಿಲ್ಲದ ನಾಯಿ ಅಂತ ಹೇಳ್ತಾ ಇದ್ದೇನೆ. ಹೇ ಕಸ್ತೂರಿ, ಆಕೆಯನ್ನು ಮದುವೆ ಆಗುವ ಕಥೆ ಬಿಡು. ಮತ್ತೆಲ್ಲಿಯಾದ್ರೂ ಕಣ್ಣೆತ್ತಿಕೊಂಡೆ ಅಂತಾದ್ರೆ ನಿನ್ನ ಕಣ್ಣನ್ನು ಕಿತ್ತು ಬಿಸಾಕ್ತೇನೆ. ಮಾತ್ರ ಅಲ್ಲ, ನಿನಗೆ ಬದುಕಬೇಕೆನ್ನುವಂತ ಆಸೆ ಇದ್ರೆ ಮತ್ತೆ ಈ ರುದ್ರಭೂಷಣ ಕಣ್ಣಿಗೆ ಕಾಡಿಸ್ಕೊಳ್ಬೇಡ. ಎಲ್ಲಾದ್ರೂ ಸಾಯ. ಆಳುವರಸನಿಗೊಂದು ರಾಜ್ಯ ಇರ್ಬೋದು, ದುಡಿಯೋರಿ ಹಲವು ರಾಜ್ಯ ಉಂಟು. ಅದಕ್ಕೆ ಹೇಮಮಾಲಿನಿಯನ್ನು ದಿನರಾತ್ರಿಯನ್ನು
ನಾನೊಂದು ಎಣಿಸಿದ್ರೆ ದೈವ ತಾನೊಂದು ಎಣಿಸಿತು ಎಂಬ ಹಾಗೆ. ಅದಿಲ್ಲ ಅಂತಾದ್ರೆ ನನ್ನ ಮನದನ್ನೇ ನನ್ನ ಹೃದಯದ ಒಳತಿ ನನ್ನ ಹೇಮ ಎನ್ನುವುದಾಗಿ ಭಾವಿಸಿಕೊಳ್ಳುವುದರ ತನ್ಮೂಲಕವಾಗಿ ನನ್ನ ಪರಿದಾದಂತ ಹೃದಯ ಮಂದಿರದಲ್ಲಿ ಆಕೆಯನ್ನೇ ಪ್ರೇಮ ದೇವತೆಯಾಗಿ ಪ್ರತಿಷ್ಠಾಪಿಸಿ ಆರಾಧಿಸುತ್ತಾ ಇದ್ದವ ನಾನು. ಆದ್ರೆ ಇವತ್ತು ನನ್ನ ಹೇಮ ನನ್ನ ಪ್ರೇಮವನ್ನ ಬಿಟ್ಟು ಬೇರೆ ಯಾರನ್ನು ಪ್ರೇಮಿಸುವುದಕ್ಕೋ ಮದುವೆ ಆಗುವುದಕ್ಕೋ ಮನ ಮಾಡ್ತಾ ಇದ್ದಾಳೆ ಅಂತಾದ್ರೆ ನನ್ನ ಪ್ರೇಮವೇ ಹೋಮವಾದಾಗಾಯ್ತು. ಇಲ್ಲ, ನನ್ನ ಉಸಿರೇ ಆಕೆ, ನನ್ನ ಸರ್ವಸ್ವವೇ ಆಕೆ ಎನ್ನುವುದಾಗಿ ಭಾವಿಸಿಕೊಂಡವ ನಾನು. ನನ್ನ ಬದುಕಿನ ಕುರಿತಾಗಿ ಅದೆಷ್ಟೋ ಆಶಾ ಸೌಧವನ್ನು ಕಟ್ಟಿಕೊಂಡವ ನಾನು. ಆದ್ರೆ ಇವತ್ತು ಹೇಮ ನನ್ನ ಪಾಲಿ ಸಿಗುವುದಿಲ್ಲ ಅಂತಾದ್ರೆ ಮತ್ತೆ ನಾನು ಯಾವ ಪುರುಷಾರ್ಥಕ್ಕಾಗಿ ಬದುಕಲಿ? ಇಲ್ಲ, ಸಾಧ್ಯವೇ ಇಲ್ಲ. ಹೇಮಳಿಲ್ಲದ ಬದುಕು ನನಗೆ ಬೇಡವೇ ಬೇಡ. ಈ ರುದ್ರಭೂಷಣ ಭೂಮಿಯ ಮೇಲೆ ಬದುಕಬೇಕು ಅಂತಾದ್ರೆ ನನ್ನ ಬದುಕು ಈ ಭೂಮಿಯ ಮೇಲೆ ಇರಬೇಕು ಅಂತಾದ್ರೆ ಆ ಹೇಮಮಾಲಿನಿ ನನ್ನ ಪಾಲಿಗೆ ಸತ್ಯವಾಗಿ ಬರಬೇಕು. ಒಮ್ಮೆ ಆಕೆಯೇ ಸಿಗುವುದಿಲ್ಲ ಅಂತಾದ್ರೆ ಮತ್ತೆ ನಾನು ಬದುಕಲಾರೆ. ಆದ್ದರಿಂದ ಇಳಿದಿರಬಹುದಾದಂತಹ ಇದೇ ಕತ್ತಿಯಿಂದ ನಾನೇ ಇರಿದುಕೊಂಡು ರುದ್ರಭೂಷಣ, ಪ್ರೀತಿಸಿದ ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಾಯುವ ಮನ ಮಾಡಿದೆಯೇನು? ಮತ್ತೆ ಯಾಕಾಗಿ ಬದುಕಲಿ ಹೇಳು ಹೇಮ? ಯಾಕಾಗಿ ಅಲ್ಲ, ಯಾರಿಗಾಗಿ ಬದುಕಲಿ ಅಂತ ಕೇಳಿ. ಯಾರಿಗಾಗಿ ಬದುಕಲೆ? ನನಗಾಗಿ. ಅರಳಿದೀಗ ಪ್ರೇಮ ಸುಮವು ಬಾಳನತಿಯುಳು ಮೊರೆಯುತ್ತಿಗುವುದು ಭಾವಕಡಲು ಈಗ ವರ್ಷಗಳು ಮೊರೆಯುತ್ತಿಗುವುದು ಭಾವಕಡಲು ಇನ್ನ ವರ್ಷಗಳು ಅರಳಿದೀಗ ಪ್ರೇಮದು ಬಾಳಲತೆಗಳು ಮರೆಯುವುದು ಭಾವಗಡಲು ನಿನ್ನ ವಶಗಳು ಮರೆಯುವುದು ಭಾವಗಡಲು ನಿನ್ನ ವಶಗಳು ವಶಗಳು
Oh
ಹೌದು, ಇದುವರೆಗೂ ನಿನ್ನನ್ನು ಸಂಬೋಧಿಸುತ್ತಾ ಇದ್ದಂತಹ ಬಗೆಯ ಹಾಗೆ ಸೇನಾಧಿಪತಿ ರುದ್ರಭೂಷಣ ಎನ್ನುವ ಹಾಗೆ ಈಗ ಹಾಗಲ್ಲ, ಮನದುಂಬಿ ಗೆಳೆಯ ಎನ್ನುವ ಹಾಗೆ ಕರಿತೇನೆ. ಕಾರಣ ಏನು ಗೊತ್ತಾ? ಮನಸ್ಸಿಗೆ ಹತ್ತಿರಾದವರು ಮಾತ್ರ ಗೆಳತನಕ್ಕೆ ಯೋಗ್ಯರು ಎನ್ನುವ ಹಾಗೆ ಆತ್ಮೀಯತೆ. ಇವತ್ತಿಗೆ ನೀನಾದಂತಹ ಕೆಲವು ಮಾತುಗಳನ್ನು ಕೇಳಿಸಿಕೊಂಡೆ. ಅಬ್ಬ, ಏಕಮುಖವಾದರೂ ಸಹ ಅದೆಷ್ಟು ಗಾಢವಾಗಿ ನಾನು ಪ್ರೀತಿಸ್ತಾ ಇದ್ದೀನಿ. ಹೇಮ, ನನ್ನ ಬರಿದಾದಂತಹ ಹೃದಯ ಮಂದಿರದಲ್ಲಿ ನಿನ್ನನ್ನೇ ಪ್ರೇಮ ದೇವತೆಯಾಗಿಟ್ಟು ಆರಾಧಿಸುತ್ತಾ ಇದ್ದವ ನಾನು. ನೀನು ಹೇಳುದು ಬೇಡ, ನನಗೆ ಅರ್ಥ ಆಗಿದೆ. ಈಗ ನಾನೇನ್ ಮಾಡ್ತೇನೆ ಕೇಳಿ, ನೇರವಾಗಿ ಅಪ್ಪನಲ್ಲಿ ಹೋಗಿ ಈ ಎಲ್ಲಾ ವಿಷಯ ಹೇಳಿ ಆದಷ್ಟು ಬೇಗ, ನಿನಗೆ ಯಾವ ಖರ್ಚಿಲ್ಲ, ಯಾವ ತಲೆ ಬಿಸಿ ಇಲ್ಲ, ಅಷ್ಟು ಖರ್ಚು ನಾವೇ ಹಾಕಿ ನೀವು ಮದುವೆ. ನೀನು ನನ್ನ ಮದುವೆ ಆಗ, ಹೌದು, ನೀನು ನನ್ನ ಮದುವೆ ಆಗದೆ ಸತ್ಯ ಅಂತ ಆದ್ರೆ ಅದು ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ತಲೆ ಬಿಸಿ ಇರ್ಲಿ ನಾನು. ಹಾಗೆ ಆದಿತ್ತು, ಅಪ್ಪನಲ್ಲಿ ಹೇಳಿ ಮದುವೆ ಆಗುವ ಆಯ್ತಾ? ಹೇಮ, ಹೌದು, ಸಾಕಿ ಉರಿ ಅಲ್ಲ ಮತ್ತೆ ಈ ಸಖೆಯಲ್ಲಿ ಸಂಕಟ ಆಗಿದೆ, ಸಂತೋಷ ಆಗ್ತದೆ ಮಾರಾಯ. ಅದಲ್ಲ ಹೇಮ, ಹೇಮ ಸಂಕಟವೇ ಓದು ಕಷ್ಟವೇ. ಹೇಮ, ಇವತ್ತು ನಿನ್ನ ಅಪ್ಪನ ಬಳಿ ಹೋಗಿ ನಮ್ಮಿಬ್ಬರ ವಿಷಯವನ್ನ ಹೇಳ್ತೀಯ. ಹೌದು, ನಿನ್ನ ಅಪ್ಪ ಅದಕ್ಕೆ ಒಪ್ಪಿ ನಮ್ಮಿಬ್ಬರ ಮದುವೆಯನ್ನ ಇವತ್ತು ನಾಳೆಯೋ ನಾಡಿದ್ದು ಮಾಡಿದ್ರು ಅಡ್ಡಿಲ್ಲ. ಹೇಮ, ಎಂತದು ದಿಢೀರ್ ಪುಳಿಯೋಗ್ರಿ ಅದು? ರಾಜ್ಕುಮಾರ್ ಮಗಳು ಅಷ್ಟು ಅದಲ್ಲ, ರಾಜಕುಮಾರಿ ಆದ್ರಿಂದ ತಡ ಆಗ್ಬೋದು. ಹೇಮ, ತಡ ಅಂತೇಳಿ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಹೋಯ್ತು ಅಂತ ಆದ್ರೆ ಹೇಮ, ನಿನ್ನನ್ನು ನೋಡಿದೆ, ನಿನ್ನಲ್ಲಿ ಮಾತಾಡ
ಮಾತಾಡದೆ ಬದುಕುವ ಶಕ್ತಿ ನನಗಿಲ್ಲ ಹೇಮ. ಅದಕ್ಕೆ ಹೇಮ ನನಗೆ ನೀನು ನೋಡ್ತಾ ಇರ್ಬೇಕು. ಅದಕ್ಕಾಗಿ ಏನಾದ್ರೂ ಒಂದು ದಿನಕ್ಕೊಂದು 6 ಬಾರಿ ಆದ್ರೂ ಸಿಗ್ತೀಯಾ? ನಿಮ್ ಗಂಡ್ ಮಕ್ಳಿಗೆ ಬೇರೆ ಕೆಲಸ ಇಲ್ಲ, 6 ಅಲ್ಲ 12 ಬಾರಿ ಬೇಕಾದ್ರೂ ಸಿಗ್ತೀರಿ ನೀವು. ಪ್ರೇಮ ಅಂದ್ರೆ ಹಾಗೆ ಹೇಮ. ಹೆಣ್ಣು ಮಕ್ಕಳದ್ದು ಹಾಗೆ ಅದಷ್ಟೇ ಸಮಸ್ಯೆ ಇರ್ತದೆ. ನೀನು ಹೇಳಿದ ಹಾಗೆ ದಿನಕ್ಕೆ 6 ಬಾರಿ ಅಲ್ಲದೆ ಹೋದ್ರು ದಿನಕ್ಕೆ ಒಮ್ಮೆಯಾದ್ರೂ ಸಿಗುವ ಪ್ರಯತ್ನ ಮಾಡುವ. ಕೆಲವೊಮ್ಮೆ ಅದು ಆಗುದಿಲ್ಲ. ಅದೊಂದು ಹೇಳಬೇಡ ಮಾರಾಯ್ತಿ. ಹೌದಾ ಹೇಮ, ಒಮ್ಮೆ ನಿನ್ನಲ್ಲಿ ಮಾತಾಡದೆ ಆದ್ರೂ ಬದುಕಬಹುದು, ಹಾಗಂತ ನಿನ್ನನ್ನು ನೋಡದೆ ಬದುಕುವಂತ ಶಕ್ತಿ ನನಗಿಲ್ಲ ಹೇಮ. ಅದಕ್ಕೆ ಹೇಮ ಹೇಮ ನನಗೆ ನೋಡ್ತಾ ಇರ್ಬೇಕು. ಏನಾದ್ರೂ ಸಂಪರ್ಕ ಸಾಧನೆ ಅಂತ ಹೇಳ ಹೇಮ. ನೀನೇ ನನ್ನ ನೋಡ್ತಾ ಇರ್ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನನ್ನದ್ದೇ ಆದಂತಹ ಕೆಲವೊಂದಿಷ್ಟು ಭಾವಚಿತ್ರ ತೆಗೆದಿಟ್ಕೊ. ಪುರ್ಸೊತ್ತಿದ್ದಷ್ಟೊತ್ತು ಹೋಲ್ ಕೂತ್ಕೊಂಡು ಹೀಗೆ ಜಾರಿಸ್ತಾ ಇದ್ರೆ ನಾನೇ ಬರ್ತೇನೆ. ದೇವರಾಣಿ ಖಂಡಿತ. ಆಯ್ತು. ಇದು ಭಾಗ್ಯವಯ್ಯ. ಪುತ್ರಭೂಷಣ ಭಾಗ್ಯಕ್ಕೆ ಎಡೆ ಉಂಟವಯ್ಯ. ನನ್ನ ಮನದಲ್ಲಿ ನನ್ನ ಹೃದಯದ ಒಡತೆ ನನ್ನ ಹೇಮ ನನ್ನ ಮದುವೆಯನ್ನು ಒಪ್ಪಿದಲ್ಲ, ಅಪ್ಪಮ್ಮನನ್ನು ಒಪ್ಪಿಸಿ ನನ್ನ ಮದುವೆ ಆಗ್ತೇನೆ ಎನ್ನುವುದಾಗಿ ಮಾತನ್ನ ಕೊಟ್ಲಲ್ಲ. ಇದು ನನ್ನ ಪಾಲಿನ ಯೋಗ ಅಲ್ಲದೆ ಮತ್ತೇನು, ಇದು ನನ್ನ ಪಾಲಿನ ಭಾಗ್ಯ ಅಲ್ಲದೆ ಮತ್ತೇನು. ಖಂಡಿತವಾಗಿ ಹೌದು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಕೂಡ ನಾನು ಪ್ರೇಮಿಸಬಹುದಾದಂತ ಹೆಣ್ಣೆ ನನ್ನ ಮನೆಯವರನ್ನು ಒಪ್ಪಿಸಿ ಮದುವೆ ಆಗ್ತಾರೆ ಅಂತಾದ್ರೆ ಅದರಿಂದಲೂ ಯೋಗ ಮತ್ತೊಂದು ಇರುವುದಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಇಲ್ಲ. ಹಾಗಂತ ಯಾರ ಬದುಕಿಗೆ ಹೇಗೋ ಏನೋ ಗೊತ್ತಿಲ್ಲ, ನನ್ನ ಪಾಲಿಗೆ ಮಾತ್ರ ಇವತ್ತು ಭಾಗ್ಯೋದಯ. ನನ್ನ ಬದುಕಿನ ನನ್ನ ಬದುಕಿನ ಸುದಿನ ಈ ದಿನ ಎನ್ನುವುದಾಗಿ ಹೇಳುವುದಕ್ಕೆ ಯೋಚನೆ ಮಾಡಿದೆ. ಆದರೆ ಅದು ಸತ್ಯವೇ. ಆದರೂ ಕೂಡ ಸ್ವಲ್ಪ ಮೊದಲು ನನ್ನ ಮನದನ್ನೇ ಹೇಮ ನನ್ನ ಪಾಲಿಗೆ ಸಿಗುವುದಿಲ್ಲ. ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗ್ತಾಳೆ, ಬೇರೆ ಯಾರನ್ನು ಪ್ರೇಮಿಸ್ತಾಳೆ ಎಂಬ ಕಾರಣಕ್ಕಾಗಿ ಆಕೆ ಇಲ್ಲದ ಬದುಕೆ ನನಗೆ ಬೇಡ ಎನ್ನುವ ಉದ್ದೇಶಕ್ಕಾಗಿ ನಾನು ಇದೇ ಕತ್ತಿಯಿಂದ ನಾನೇ ಇರಿದುಕೊಂಡು ಸಾಯುವುದಕ್ಕೆ ಮುಂದಾದವನಿದ್ದೇನೆ. ನನ್ನ ಹೃದಯದ ಒಡತಿ ನನ್ನ ಹೇಮ, ನನ್ನ ಮನದನ್ನೇ ಹೇಮ. ಬರುವುದು ಎಲ್ಲಿಯಾದ್ರೂ ಅರೆಗಳಿಗೆ ತಡ ಆಗಿದ್ರೆ ಇಷ್ಟೊತ್ತಿಗೆ ನಾನು ಸುತ್ತೇ ಹೋಗ್ತಿದ್ದಲ್ಲಪ್ಪ. ಅನ್ಯಾಯವಾಗಿ ನನ್ನ ಹೆಣ ಬೀಳುತ್ತಿದ್ದಲ್ಲ ಸ್ವಾಮಿ. ಅಲ್ವಾ? ನನ್ನ ಹೇಮ ಬರುವುದು ತಡಾಗಿದ್ರೆ ನಾನು ಸುತ್ತೇ ಹೋಗ್ತಿದ್ದೆ. ಆದ್ರೂ ಒಂದು ಸ್ವಾಮಿ, ಒಂದು ಪರಮ ಸತ್ಯವಾದಂತ ವಿಷಯ ಗೊತ್ತಾಯ್ತು ನನಗೆ. ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಎಷ್ಟೊತ್ತಿ ಬೇಕಾದ್ರೂ ಗಡಿಬಿಡಿ ಮಾಡ್ಕೊಳ್ಬಹುದು, ಹಾಗಂತ ಈ ಪ್ರೇಮಿಗಳು ಮಾತ್ರ ಗಡಿಬಿಡಿ ಮಾಡ್ಕೊಳ್ಬಾರ್ದು. ಮಾಡ್ಕೊಂಡ್ರೆ ಹೀಗೆ ಆಗುವುದು. ಸ್ವಾಮಿ ನಿಮ್ಮೊಂದು ಸಾವಿರ ನಮಸ್ಕಾರ. ಎಷ್ಟೊಳಗಾದದ್ದಲ್ಲ ಆಯ್ತಲ್ಲ. ನಿಮ್ಮ ಪ್ರೇಮ ಪ್ರಕರಣದಲ್ಲಿ ಗಲಾಟೆ ಜಗಳ ಹೊಡೆದಾಟ ನಮ್ದು ಯಾವ ಪ್ರೇಮ ಪ್ರಕರಣವಿಲ್ಲ ಮಾರಿ. ಎಲ್ಲಿ ನಮ್ದು ಯಾವುದಿಲ್ಲ. ನಾವು ಭಾರಿ ಒಳ್ಳೆಯ ಆ ವಿಷಯ. ಹೌದಪ್ಪ, ನಮ್ಮ ಹಾಗೆ ಒಂದೊಂದೇ ಆದ್ರೆ ನೆನಪಿರ್ತಿತ್ತು, ಓದಲ್ಲ ಒಂದೊಂದಾದ್ರೆ ನೆನಪಾಗುವುದು ಹೇಗೆ ಆಗ್ಲಿ. ಹಾಗೆ ಇರಲಿ, ಅದು ಒಂದು ಸ್ವಾಮಿ. ನನ್ನ ಮನದನ್ನೇ ಹೇಮ ಬರುವುದು ತಡ ಆಗಿದ್ರೆ ನಾನು ಸತ್ತೇ ಆಗ್ತಿದ್ದಲ್ಲಪ್ಪ. ನಾನು ಸತ್ತೇ ಹೋಗ್ತಿದ್ದಲ್ಲ ಇಷ್ಟೊತ್ತಿಗೆ. ನಾನು ಸತ್ತೇ ಹೋಗ್ತಿದ್ದಲ್ಲಪ್ಪ. ನಾನು ಸತ್ತೇ ಹೋಗ್ತಿದ್ದಲ್ಲಪ್ಪ. ಈ ರುದ್ರಭೂಷಣ ಮತ್ತೊಬ್ಬರ ಸಾವನ್ನ ಕಂಡೇನೆ ವಿನಃ ಎಂತ ಪ್ರಸಂಗ ಬಂದರು ನಾನು ಸಾಯುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇವತ್ತು ಸಾಯುವುದಕ್ಕೆ ಮುಂದಾದೆ. ಯಾಕೆ ಇದು ನಾಟಕ. ಯಾಕಾಗಿ ನಾಟಕ? ಇವಳು ನನಗೆ ಕಳಿಸುವುದು ಪುಣದ ವಿಷಯವನ್ನು ತಿಳಿದಕ್ಕಾಗಿ ಕಸ್ತೂರಿಯನ್ನು ಕಳುಹಿಕೊಟ್ಟೆ. ಹೋದಂತ ಕಸ್ತೂರಿಯ ಇವಳ ಸರಿಯಾಗಿ ಹೊರಟು ಪಡೆದು ಗದರಿಸಿ ನನ್ನ ವಿಷಯವನ್ನು ತಿಳಿದಕ್ಕಾಗಿ ಬರ್ತಾ ಇದ್ದಾಳೆ, ಅಲ್ಲ ಬಂದಿದ್ದಾಳೆ ಎನ್ನುವಂತ ವಿಷಯವನ್ನು ತಿಳಿದ ನಾನು ಇವತ್ತು ಈ ಸಾಯುವ ನಾಟಕವನ್ನು ಆಡಿದವನಿದ್ದೇನೆ. ಹೇಗೆ ನನ್ನ ಈ ಸಾಯುವ ನಾಟಕದ ಬಲಗ ಬಿಟ್ಟಲ್ಲ ಜಿಂಕೆ ಮರಿ ಇನ್ನೆಲ್ಲಿ ಓಡ್ತದೆ ನೋಡ್ತೇನೆ. ಮದುವೆ ಆಗ್ತಾರಂತೆ, ಅಪ್ಪನನ್ನು ಒಪ್ಪಿಸ್ತಾಳಂತೆ. ಇವಳು ನನ್ನ ಮದುವೆ ಆಗ್ತಾಳಂತೆ.
ಇವಳು ನನ್ನ ಮದುವೆ ಆಗ್ತಾಂತೆ. ಇವಳು ನನ್ನನ್ನ ಮದುವೆ ಆಗಬೇಕು, ಇವಳು ಮದುವೆ ಆಗಬೇಕು. ಒಮ್ಮೆ ಇವಳು ಮದುವೆ ಆದದ್ದು ಯಾವುದು ಅಂತಾದ್ರೆ, ಅಲ್ಲ ಮದುವೆ ಆಯಿತು ಅಂತಾದ್ರೆ ಆಮೇಲೆ ಇಲ್ಲಿ ಹಂಸ ಪಲ್ಲಕ್ಕಿಯ ಪೀಠ ಅದು ನನ್ನ ವಶವಾಗುತ್ತದೆ. ಒಮ್ಮೆ ಪೀಠ ನನ್ನ ವಶವಾಯಿತು, ಆಮೇಲೆ ಇದು ಹಂಸ ಪಲ್ಲಕ್ಕಿಯ ಪೀಠ ಅಲ್ಲ, ಹಂಸ ಪಲ್ಲಕ್ಕಿಯ ಪೀಠ ಅಲ್ಲ, ಆಮೇಲೆ ರುದ್ರ ಪಲ್ಲಕ್ಕಿಯ ಪೀಠ ಆಗಬೇಕು. ಆಗುತ್ತದೆ. ಅಷ್ಟು ಮಾಡದೇ ಇದ್ದರೆ ನಾನು ರುದ್ರಭೂಷಣ ಸುಳ್ಳು. ಮದುವೆ ಆಗ್ತಾಳಂತೆ, ಅಪ್ಪನನ್ನ ಒಪ್ಪಿಸ್ತಾಳಂತೆ, ಇವಳು ನನ್ನ ಮದುವೆ ಆಗ್ತಾಳಂತೆ. ಆಗ್ಬೇಕು, ಇವಳು ನನ್ನನ್ನ ಮದುವೆ ಆಗ್ಬೇಕು, ಇವಳು ನನ್ನ ಮದುವೆ ಒಂದಾಗಲಿ. ಮದುವೆ ಆಯ್ತಾ ಆಮೇಲೆ ಈ ಹಂಸ ಪಲ್ಲಕ್ಕಿ ಪ್ರಸಂಗದ ಹೇಗಾಗ್ತದೆ ಅಂತ ನೋಡ್ತಾ ಇರಿ. ಮದುವೆ ಆಗ್ತಾಳಂತೆ, ನನ್ನ ಇವಳು ಮದುವೆ ಆಗ್ತಾಳಂತೆ.